ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೊದಲನೇ ಪ್ರಶ್ನೆ ಸರ್, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುದೀರ್ಘ ಅವಧಿಯ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸುದೀರ್ಘ ಅವಧಿಗೆ ಅವರು ನಾನು ಮುಖ್ಯಮಂತ್ರಿ ಆಗಿದ್ದೇನೆ ಅಂತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. ಆದರೆ ಅರಸು ಅವರ ರೆಕಾರ್ಡನ್ನೇ ಮುರಿದು ಬಿಟ್ಟಿದ್ದೇನೆ ಅನ್ನೋದಿಲ್ಲ, ಇದು ಒಂದು ರೀತಿಯ ಡೋಂಗಿ ಮಾತು. ಅವರು ಸೋಲಿಲ್ಲದ ಸರದಾರ, ಇವರು ಸೋಲಿನ ಸರದಾರ. ಅವರು ಪ್ರತಿಯೊಂದು ಸಮುದಾಯಗಳ ಸಮಸ್ಯೆಗಳಿಗೆ ಸ್ಪಂದಿಸಿ ಇಡೀ ರಾಜ್ಯವನ್ನು 7.5 ವರ್ಷಗಳ ಕಾಲ ಸತತವಾಗಿ ಆಡಳಿತ ಮಾಡಿದವರು. ಇವತ್ತಿಗೂ ಕೂಡ ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ ವರ್ಗಗಳು ಮತ್ತು ಎಲ್ಲರಲ್ಲೂ ಒಂದು ಅಚ್ಚಳಿಯದೆ ಅವರ ನಾಯಕತ್ವ ಉಳಿದಿರ್ತಕ್ಕಂಥದ್ದು. ಅನೇಕ ರಾಜಕಾರಣಕ್ಕೆ ಬರತಕ್ಕಂಥವರನ್ನು ಗುರುತಿಸಿ ಅವರನ್ನು ಮೇಲ್ತಂದವರು. ಎಷ್ಟೋ ನಿದರ್ಶನಗಳಿದೆ ಆ ರೀತಿ. ಆದರೆ ಇವ್ರದ್ದು ಆ ರೀತಿದಲ್ಲ. ಆಮೇಲೆ ಅವರು ಕಾಂಗ್ರೆಸ್ಸನ್ನು ಕಟ್ಟಿ ಕಾಂಗ್ರೆಸ್ಸಲ್ಲೇ ಇದ್ದು ಹೋದವರು. ಇವರು ಇಡೀ ಜೀವನವನ್ನೇ ಕಾಂಗ್ರೆಸ್ಸನ್ನು ಬೈಯಲಿಕ್ಕೆ, ಅದನ್ನು ವಿರೋಧಿಸಲಿಕ್ಕೆ ಇದ್ದವರು. ಅಧಿಕಾರ ಎಲ್ಲೂ ಸಿಗಲಿಲ್ಲ. ಕೊನೆಯಲ್ಲಿ ಅಲ್ಲಿಂದ ಹೊರಬಂದು ಇವರು ಕಾಂಗ್ರೆಸ್ಗೆ ಅಧಿಕಾರಕ್ಕಾಗಿ ಬಂದವರು. ಕಾಂಗ್ರೆಸ್ ಕಟ್ಟಿದ ಒಂದು ದಿನವೂ ಕೂಡ ಕಾಂಗ್ರೆಸ್ ಕಟ್ಟಿದ ನಿದರ್ಶನ ಅವ್ರ ಜೀವನದಲ್ಲಿ ಇಲ್ಲವೇ ಇಲ್ಲ. ಕಟ್ಟಿದ ಕಾಂಗ್ರೆಸ್ಸಲ್ಲಿ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಹುಳ ಹುತ್ತ ಕಟ್ಟಿದರೆ ಸರ್ಪ ವಾಸ ಮಾಡ್ತು ಅಂಥ ವಾಸ ಅವ್ರದ್ದು. ಅಂಥ ವಾಸ ಮಾಡಿದವರು. ಅನೇಕರು ಯಾರ್ಯಾರು 50 ವರ್ಷ 60 ವರ್ಷ ತಮ್ಮ ಜೀವನವನ್ನೇ ಕಾಂಗ್ರೆಸ್ಗಾಗಿ ಸವಿಸಿದ್ರೋ ಅಂಥವರನ್ನೆಲ್ಲ ಮುಗಿಸಿದವರು. ವಿಶೇಷವಾಗಿ ಹೇಳೋದಾದರೆ ಅವರು ಬಂದು ದಲಿತರ ಮುಖ್ಯಮಂತ್ರಿ ಆಗೋದನ್ನು ಸಂಪೂರ್ಣವಾಗಿ ದಲಿತರನ್ನು ಮುಗಿಸಿದವರು. ಹೇಳ್ತಾ ಹೋದರೆ ನಾನು ಇನ್ನೂ ಒಂದು ತಾಸು ಅವರ ಬಗ್ಗೆ ಹೇಳ್ಬೋದು, ಆದರೆ ನನಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ. ಆದರೆ ಅವರು 7.5 ವರ್ಷ ಮುಗಿಸಿದ್ದಾರೆ. ಸೊ ಅದರಿಂದಾಗಿ ಹೆಚ್ಚು ಅವರ ಬಗ್ಗೆ ಮಾತಾಡದೆ ನಾನು ಹೇಳ್ತೇನೆ, ಅವರು ಬಹಳ ಘನಕಾರ್ಯಗಳನ್ನು ಏನೂ ಮಾಡಿಲ್ಲ. ಅವರ ಕಾಲಾವಧಿಯಲ್ಲಿ ಇಂಥದ್ದು ಮಾಡಿದ್ದಕ್ಕೆ ಇದು ಅಸೆಟ್ ಆಗಿ ಇಂಥ ಜನಾಂಗಗಳು ಉಳಿದಿದೆ ಒಂದಿಲ್ಲ. ಕೇವಲ ಗ್ಯಾರಂಟಿ ಕೊಟ್ಟೆ. ಗ್ಯಾರಂಟಿಯಿಂದ ಸಾಂದರ್ಭಿಕವಾಗಿ ಈಗ ಹೊಟ್ಟೆ ಹಸಿವಾದಾಗ ಊಟ ಕೊಟ್ಟೆ ಅಷ್ಟೇ. ಆದರೆ ಊಟ ಅಲ್ಲ ಆತನಿಗೆ ಬೇಕಾಗಿರ್ತಕ್ಕಂಥದ್ದು. ಈಗ ಬೆಳಗ್ಗೆ ತಿಂಡಿ ಆಯಿತು, ಮಧ್ಯಾಹ್ನ ಊಟ ಮತ್ತೆ ಬೇಕು. ಹೌದು, ಮಧ್ಯಾಹ್ನ ಊಟ ಆದಮೇಲೆ ರಾತ್ರಿ ಮತ್ತೆ ಊಟ ಬೇಕು. ಅದು ಇದನ್ನು ಕೊಡೋದಿದೆಯಲ್ಲ, ಇದು ಶಾಶ್ವತವಾದ್ದಲ್ಲ. ಅವನಿಗೆ ಊಟ ಅವನೇ ಹುಡುಕೊಂಡು ಅವನು ಬೆಳ್ಕೊಂಡು ಅಥವಾ ಸಂಪಾದನೆ ಮಾಡ್ತಾನಲ್ಲ, ಅದು ಅಸೆಟ್ ಆಗತ್ತೆ. ಇದು ನಾನು ಊಟದ ಟೈಮಿಗೆ ಒಂದು ಊಟ ಕೊಟ್ಟಿದ್ದೇನೆ ಅಷ್ಟೇ. ಮತ್ತೆ ಊಟ ಕೊಡೋರು ಯಾರು ನಾಳೆ? ಸ್ವಾವಲಂಬಿ ಮಾಡಲೇ ಇಲ್ಲ ಯಾರನ್ನು. ಇವರು ಪರಾವಲಂಬಿಗಳಾಗಿ ಬದುಕಬೇಕು. ಈಗ ಒಂದು ರೀತಿ ಏನಂತಂದ್ರೆ, ಈ ಗ್ಯಾರಂಟಿ ಕೊಡೋದು ಒಂದು ರೀತಿಯ ಜನರಿಗೆ ಒಂದು ಭಿಕ್ಷೆನೋ ಅನ್ನೋ ಭಾವನೆ ಬಂದ್ಬಿಟ್ಟಿದೆ. ಇಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇವ್ರ ಕಾಲದಲ್ಲಿ ಏನೂ ಆಗಲಿಲ್ಲ. ಆಮೇಲೆ ಇವರಿಗೆ ಈ ಏನೋ ಲೂಟಿಯ ಸರ್ದಾರ ಅಂತ ಜನ ಮಾತಾಡ್ತಾರೆ. ಏನು ನಾನು ಕಪ್ಪು ಚುಕ್ಕೆ ಇಲ್ಲ, ನಾನು ನಿಷ್ಕಳಂಕ ಅಂತ ಹೇಳ್ಕೊಳ್ತಿದ್ರು. ಬಟ್ ಕರಿ ಕಾಗೆ ಅಂತ ಆಗ್ಬಿಟ್ರೆ ಹೊರತು ಕರಿ ಕಾಗೆಯಲ್ಲಿ ಯಾರು ಕೂಡ ಕಪ್ಪು ಚುಕ್ಕೆ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಪರಿಸ್ಥಿತಿ ಬಂದ್ಬಿಡ್ತಾವೆ.